ಅಂತಂದರೆ ವಿಶೇಷ ಅಂದರೆ ಬಾಲಕೃಷ್ಣ ಅವ್ರದ್ದು ಹುಟ್ಟಿದ ಹಬ್ಬ. ಬಾಲಕೃಷ್ಣ ಅವ್ರ ಹುಟ್ಟಿದ ಹಬ್ಬಕ್ಕೆ ಊಟಕ್ಕೆ ಸೇರಿದ್ದು ಸಡನ್ನಾಗಿ ಫಿಕ್ಸ್ ಆಯಿತು. ಎಲ್ಲ ಈ ಅಕ್ಕಪಕ್ಕ ಇದ್ದವರು ಬೆಂಗಳೂರಲ್ಲಿದ್ದವ್ರು ಮಾತ್ರ ಕೆಲವರು ಭಾಗವಹಿಸಿದ್ರು. ಜೊತೆಗೆ ಹಾಗೆ ಈಗ ಪಕ್ಷದ ವಿಚಾರ ಈಗ ಆಗ್ತಾರೋ ಆಗು ಹೋಗುಗಳ ಬಗ್ಗೆ ಬೆಳವಣಿಗೆಗಳ ಬಗ್ಗೆನೂ ಕೆಲವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆಲ್ಲರೂ ಒಟ್ಟಾರೆಯಾಗಿ ಇದಕ್ಕೇನಾದ್ರು ಮಾಡಿ ಹೈಕಮಾಂಡ್ ಹತ್ರ ಸ್ಪಷ್ಟನೆ ತಗೊಂಡು ಅಂತ್ಯ ಆಗಬೇಕಿದು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಅದಕ್ಕೆ ಮತ್ತೊಮ್ಮೆ ಎಲ್ಲ ಸೇರಿ ಇನ್ನು ಮಿಕ್ಕಿದ ಶಾಸಕರು ಎಲ್ಲ ಬಂದ ಮೇಲೆ ಇನ್ನೊಮ್ಮೆ ಚರ್ಚೆ ಮಾಡಿ ಸಾಧ್ಯವಾದರೆ ಹೈಕಮಾಂಡ್ ಭೇಟಿ ಮಾಡಿದ್ರೆ ಮಾಡಬೇಕಾಗುವಂಥ ಸಂದರ್ಭ ಬರೋಲ್ಲ. ಇದು ಏನಾಗಿದೆ ಈಗ ನೋಡಿ, ಯಾರು ಮುಂದುವರೆದು ಕಾಂಗ್ರೆಸ್ ಪಕ್ಷದವ್ರು ಮುಖ್ಯಮಂತ್ರಿ ಇರ್ತಾರೆ. ಇಲ್ಲಿ ಏನಾಗಬೇಕು, ಏನು ದಿನನಿತ್ಯ ಮಾಧ್ಯಮಗಳಲ್ಲಿ ನೀವೊಬ್ಬರು ಕೇಳ್ತೀರ, ಅವರೊಬ್ಬರು ಒಂದು ಹೇಳ್ತಾರೆ, ಇವರೊಬ್ಬರು ಒಂದು ಹೇಳ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಇಮ್ಯಾಜಿನ್ ಡೌನ್ ಮಾಡುವಂಥ ಕೆಲಸ ಆಗ್ತಾಯಿದೆ ವಿರೋಧ ಪಕ್ಷದವರಿಂದ. ನಮ್ಮ ಪಕ್ಷದ ವಿಚಾರನ ವಿರೋಧ ಪಕ್ಷದವರು ಚರ್ಚೆ ಮಾಡೋ ಅಗತ್ಯಕ್ಕಿಲ್ಲ. ನಾವು ಯಾರನ್ನಾರು ಮಂತ್ರಿ ಮಾಡ್ಕೊತೀವಿ, ಯಾರನ್ನಾರು CM ಮಾಡ್ಕೊತೀವಿ ಅಲ್ವಾ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾವ್ರೆ. ಇದಕ್ಕೊಂದು ಸ್ಪಷ್ಟನೆ ಕೊಟ್ಟುಬಿಡಿ, ಅಂತಿಮವಾಗಿ ಇದಕ್ಕೆ ತೆರೆ ಎಳೀಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅಲ್ಲ, ಅವರು ಬೆಳಗಿನ ಜಾವ ಆಚೆ ಹೋದರು, ಇಲ್ಲ ಬೆಂಗಳೂರಲ್ಲಿ ಇಲ್ಲ. ಸೊ ಹೆಂಗೂ ಇರಲ್ವಲ್ಲ ಅಂತ ನಿನ್ನೆ ಕೆಲವರಿದ್ದು ಕರೆದ್ರು ಹೋದ್ರು. ಈಗ ಅವರು ಮೊದಲನೇ ಬಾರಿ DK ಸಾಹೇಬರು ಕೂಡ ಮೊದಲನೇ ಬಾರಿ ಬಂಗಾರಪ್ಪ ಅವ್ರ ಗೌರ್ಮೆಂಟಲ್ಲಿ ಮಂತ್ರಿ ಆದರು. ಪ್ರಿಯಾಂಕ್ ಖರ್ಗೆ ಅವರು ಮೊದಲನೇ ಬಾರಿ ಶಾಸಕರಾಗಿ ಅವರು ಮಂತ್ರಿ ಆದರು. ಇನ್ನೂ ಭಾಳಷ್ಟು ಜನ ಮಂತ್ರಿಗಳಾದರು ಮೊದಲನೇ ಸರಿ ಗೆದ್ದಂಥವ್ರು. ಬೇರೆ ಬೇರೆ ರಾಜ್ಯದಲ್ಲೂ ನೋಡ್ತಾ ಇದ್ದೀವಿ, ಮೊದಲನೇ ಸರಿ ಗೆದ್ದು ಯಾವುದೇ ಅನುಭವ ಇಲ್ಲದರೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಂಗಾಗಿ ಮೊದಲನೇದಾರು ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ. ಸ್ವಲ್ಪ ಯಂಗ್ಸ್ಟರ್ಸ್ ಇರ್ತಾರೆ. ಈ ಸಾರಿ ವಿಶೇಷವಾಗಿ ಎಲ್ಲ ಹೊಸಬರನ್ನ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಜನರ ಬಯಕೆ ಕೂಡ ಅದಿದೆ. ಸೊ ಹಾಗಾಗಿ ಅವಕಾಶ ಕೊಡಿ ಅನ್ನೋದು ಎಲ್ಲರೂ ಒತ್ತಾಯ.